ಇದು ಬುದ್ಧಿವಂತರ ಮನೆ, ಜಾಣರ ಮನೆ. ಕೇಳಿ, ಬುದ್ಧಿವಂತರ ಮನೆ ನೋಡಿದ ಮೇಲೆ ಯಾವುದೇ ಮುಖ್ಯಮಂತ್ರಿ ಈ ಮನೆಯಲ್ಲಿ ನಿಂತು ದೇಶದ ಪ್ರಧಾನಿಯನ್ನು ಅಗೌರವ ಮಾಡಿದ್ದಿಲ್ಲ. ಈ ಬುದ್ಧಿವಂತರ ಮನೆಯಲ್ಲಿ ಗೌರವದಿಂದ ಬುದ್ಧಿವಂತಿಕೆಯನ್ನು ವರ್ತಿಸಬೇಕಾಗಿಲ್ಲ. ಬುದ್ಧಿವಂತರ ಮನೆಯಲ್ಲಿ ಮುಖ್ಯಮಂತ್ರಿಗಳು ಬುದ್ಧಿವಂತಿಕೆಯನ್ನು ಮಾತಾಡಲಿಲ್ಲ. ಯಾವುದನ್ನು ಮಾತಾಡಿಲ್ಲ, ಯಾವುದನ್ನು ಮಾತಾಡಿಲ್ಲ, ಸರಿಯಿಲ್ಲ, ಯಾವುದನ್ನು ಮಾತಾಡಿಲ್ಲ. ದೇಶದ ಪ್ರಧಾನಿ ಬಗ್ಗೆ ಮಾತಾಡುವಾಗ ಬುದ್ಧಿವಂತರ ಮನೆಯಲ್ಲಿ ಗೌರವ ಶಬ್ದವನ್ನು ಬಳಸಬೇಕಾಗಿಲ್ಲ. You are bringing disrespect to this house. This is called ಹಿರಿಯರ ಮನೆ, ಬುದ್ಧಿವಂತರ ಮನೆ, ಜಾಣರ ಮನೆ. ಅದೇ ತಪ್ಪಾಗಿದೆ. ವಿಚಾರವಂತರ ಮನೆ, ಜಾಣರ ಮನೆಯಲ್ಲಿ ಸತ್ಯಕ್ಕೆ ದೂರವಾದ ಮಾತನ್ನು ಆಡಬಾರದು. ನೋಡಿದಿರಿ, ಏನ್ ಬೇಕಾದ್ರೂ ಹೇಳ್ಬೋದು, ಮುಖ್ಯಮಂತ್ರಿಗಳು ಏನ್ ಬೇಕಾದ್ರೂ ಸುಮ್ಕೂಡ್ರಿ. ಮುಖ್ಯಮಂತ್ರಿಗಳು ಮಾತಾಡುವಾಗ ಏನ್ರಿ, ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಕೂಡ ಬಳಸುವಂತ ಶಬ್ದ ಮಾತಿನ ಮೇಲೆ ಹಿಡಿದು ಮಾತಾಡ್ಬೇಕು. ಬುದ್ಧಿವಂತರ ಮಾತೆ ಅಂತ ಹೇಳಿ ಎಲ್ಲಾರು ಮೂರ್ಖರಿಲ್ಲ, ಎಲ್ಲಾರು ದಡ್ರಿಲ್ಲ, ಯಾರು ಮೂರ್ಖರಿಲ್ಲ, ಎಲ್ಲರೂ ಕೂಡ ಅವ್ರವ್ರ ಮಿತ್ರೊಳಗೆ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿಗಳು ಬಳಸುವಂತ ಶಬ್ದದ ಬಗ್ಗೆ ಗಮನ ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಈ ತರ ಪ್ರಕಾಶ್ ಕೊಡ್ರಿ. ನೋಡಿ, ನಾ ಹೇಳ್ತೀನಿ, ದಯಮಾಡಿ ನೋಡಿ ರವಿ, ಒಂದ್ ನಿಮಿಷ, ನಾ ಇದಕ್ಕೆ ಹೆಚ್ಚು ಹೇಳಿದ್ರಿ ನಿನ್ ಮೇಲೆ. ರವಿ, ನಾ ಇದಕ್ಕೆ ಹೆಚ್ಚು ಹೇಳಕ್ಕಾಗೋದಿಲ್ಲ. ನೋಡಿ, ನಾನು ಹೇಳ್ತೀನಿ, ನಡು ಇಂಟರ್ಫಿಯರ್ ಇದಕ್ಕೆ ಬಂತು. ನೋಡು, ಒಂದೇ ಲೈನ್ ನಲ್ಲಿ ಪ್ರಸ್ತಾಪ ಮಾಡ್ತೇನೆ. ಮುಖ್ಯಮಂತ್ರಿಗಳು ಮಾತಾಡ್ಲಿ, ಆಮೇಲೆ 2 ಗಂಟೆ ಮಾತಾಡ್ಲಿ, 3 ಗಂಟೆ ಮಾತಾಡ್ಲಿ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಪ್ರಧಾನ ಮಂತ್ರಿಗಳಿಗೆ ಎಷ್ಟು ಗಂಟೆ ತಗೊಂಡಿದ್ದಾರೆ ಅನ್ನೋದು ಕೂಡ ತಾವು ಸ್ವಲ್ಪ ನೋಟ್ ಮಾಡಿ. ಅಂದ್ರೆ ಮುಖ್ಯಮಂತ್ರಿಗಳ ಭಾಷಣ, ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಟಾರ್ಗೆಟ್ ಅಲ್ಲ, ಸಭಾಪತಿಗಳೇ, ಮುಖ್ಯಮಂತ್ರಿಗಳ ಭಾಷಣ, ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಟಾರ್ಗೆಟ್ ರಾಜ್ಯಪಾಲ ಭಾಷಣ ಅಂತ ಕೇಂದ್ರ ಸರ್ಕಾರದ ಉದ್ದೇಶ ಮಾತಾಡೋದು ಬಾಯಿ ರವಿ, ಒಂದ್ ನಿಮಿಷ ಕೇಳಿ. 2 ಗಂಟೆ 2 ಗಂಟೆಗೆ ಟಾರ್ಗೆಟ್ ಇಟ್ಟು ಜನರ ಮನೆ ಬುದ್ಧಿಗಳ ತರ ಕೇಳ್ಕೊಂಡು ಕೂತ್ಕೊಳ್ಳೋದ, ಕೇಳ್ಕೊಂಡು ಕೂತ್ಕೊಳ್ಳೋದ ಬುದ್ಧಿಗಳ ತರ. 2.5 ಗಂಟೆ ಕೇಂದ್ರ ಸರ್ಕಾರ ವಿರುದ್ಧ ಭಾಷಣ, ನರೇಂದ್ರ ಮೋದಿ ಅವರ ಬಗ್ಗೆ 2 ಗಂಟೆ ಭಾಷಣ. ಏನಿದು, ಏನ್ ಅರ್ಥ ಇದು? ಪ್ರಧಾನಮಂತ್ರಿಗಳು ತಪ್ಪು ಮಾಡಿದ್ರೆ ಹೇಳ್ತೀವಿ, ಸಭಾಪತಿ ಸರ್ಕಾರ ತಪ್ಪು ಮಾಡಿದ್ರೆ ಹೇಳ್ತೀವಿ. ಇದು ಸರಿಯಲ್ಲ. It is not fair on your part. It is not fair on your part. ಕೇಂದ್ರ ಸರ್ಕಾರ ನಮಗೂ ಕೂಡ ವಿಚಾರ ಗೊತ್ತಿದೆ, ನಮಗೂ ಕೂಡ ವಿಷಯಗಳು ಗೊತ್ತಿದೆ, ನಮಗೂ ಭಾಷಣ ಮಾಡಕ್ ಬರುತ್ತೆ, ನಮಗೂ ಕೂಡ ಭಾಷಣ ಮಾಡಕ್ ಬರುತ್ತೆ. ಸಮಯ ಕೊಡಿ, ಒಂದ್ ನಿಮಿಷ ಕೊಡಿ. ನಾನು ಹಿಂಗ ಮಾತಾಡಂತ ಯಾರು ಹೇಳಕ್ ಆಗೋದಿಲ್ಲ. ಕೇಳ್ರಿ, ಹಿಂಗ ಒಂದ್ ನಿಮಿಷ ಕೇಳಿ. ಇದು ಬುದ್ಧಿವಂತರ ಮನೆ ಹೊರತು ಬೈಗುಳದ ಮನೆ ಅಲ್ಲ. ಸಭಾಪತಿ ಸರಿಯಲ್ಲ, ಇದು ಬುದ್ಧಿವಂತರ ಮನೆ, ಆದ್ರೆ ಬೈಗುಳದ ಮನೆ ಅಲ್ಲ. ಮುಖ್ಯಮಂತ್ರಿಗಳ ಗಮನಿಸಬೇಕು. ಬುದ್ಧಿವಂತರ ಮನೆ ಅಂದ್ರೆ ಬೈಗುಳದ ಮನೆ ಅಲ್ಲ. ಇದನ್ನು ಮುಖ್ಯಮಂತ್ರಿಗಳು ಹೇಳ್ಬೇಕು. ಕೊಡ್ರಿ. ನೋಡಿ, ನಾನು ಹೇಳ್ತೀನಿ, ಈ ತರ ಹೌಸ್ ನಡೆಸೋದು ನನ್ನ ಕಡೆ ಆಗೋದಿಲ್ಲ. ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ಈ ತರ ಹೌಸ್ ನಡೆಸೋದು ನನ್ನ ಕಡೆ ಆಗೋದಿಲ್ಲ. ಒಂದ್ ನಿಮಿಷ ಕೇಳಿ. ನಾನೇನು ಹೇಳಿದ್ದೀನಿ ನೀವು ನೋಟ್ ಮಾಡ್ಕೊಳ್ತ ಹೇಳಿದ್ದೀನಿ. ಬರ್ಕೊಂಡಾಗಿನಿ ಅಂತ ನೀವೇನು ಹೇಳಿದ್ರಿ ಹೇಳಿ, ಎಲ್ಲ ಸಂಪೂರ್ಣ ನೀವು ಮಾತನಾಡೋ ಅನುಮತಿ ಕೊಡ್ತೀನಿ. ಅವಾಗ ಅವ್ರ ಕಡೆಯಿಂದ ಉತ್ತರ ತಗೊಳ್ತೀವಿ. ಉತ್ತರ ಕೊಡೋ ಜವಾಬ್ದಾರಿ ನಂದು. ನಡು ಎದ್ದು ಮಾತಾಡಬೇಡಿ. ನಾ ಯಾರಿಗೆ ಪರ್ಮಿಷನ್ ಕೊಡೋದು ಮಾತಾಡಿ. ಮುಖ್ಯಮಂತ್ರಿ ಮಾಡಿ ನೋಡಿ, ಯಾರಿಗೂ ಮಾತಾಡಬೇಡಿ, ಯಾರಿಗೂ ಹೇಳೋದು ನಾನು. ಏನ್
ಮಾನ್ಯ ಸಭಾಪತಿಯವರೇ ಮಾತಾಡ್ಲ ನೋಡಿ, ಅವರು ಚೀಫ್ ವಿಪ್ ಅವರು. ಏ ರವಿ, ಮಾಡೋದಿಲ್ಲ ವರ್ಕೌಟ್ ಮಾಡೋದು. ವಾಕೌಟ್ ಮಾಡಲ್ಲ ಸರ್. ಮುಖ್ಯಮಂತ್ರಿಗಳ ಸ್ಪೀಚ್ ಅನ್ನ ಕೇಳುವ ತಾಳ್ಮೆ, ಸಂಯಮ ಇದು ನಮಗಿದೆ. ಮತ್ತೆ ನಾವು ಕೂಡ ಒಂದಿಷ್ಟು ಮಾತಾಡೋದಿದ್ದೀವಿ. ನಾವು ಡಿಸ್ಟರ್ಬ್ ಮಾಡೋದು, ಇಷ್ಟು ಅಮೂಲ್ಯ ಸಮಯ ಡಿಸ್ಟರ್ಬ್ ಮಾಡಕ್ ಆಗಲ್ಲ ಸರ್. ನಾವು ಕೇಳೋದಕ್ಕೆ ಉತ್ಸುಕರಾಗಿದ್ದೀವಿ. ಅವ್ರು ಮಾಡ್ಲಿ, ಅವ್ರ ಅಟ್ಯಾಕ್ಸ್ ಮಾಡ್ಲಿ, ನಾವು ನೋಟ್ ಮಾಡ್ಕೋತಾ ಇದ್ದೀವಿ. ಸಮಯ ವ್ಯರ್ಥ ಮಾಡೋದು ಬೇಡ ಸರ್. ಹೇಳ್ರಿ ಮಾರ, ನಮಗೂ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ಅವ್ರು ಮಾನ್ಯ ಸಭಾಪತಿಯವರೇ ಆಯ್ತಾಯ್ತು.